ಕಾಲೇಜಿನ ಸಂವಿಧಾನ ಶಾಲೆಯ ಮಾಂಡವ್ಯ 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವಿವಾಗ ಒಂದು ಪ್ರಯೋಗ ಮಾಡೋಣ. ನಾನು ಈ ಲೋಟದಲ್ಲಿ ನೀರು ಹಾಕೊಂಡಿದ್ದೇನೆ, ಮತ್ತೆ ನಾನು ಈ ಪ್ಲಾಸ್ಟಿಕ್ ಬಾಲನ್ನ ಇದರೊಳಗಡೆ ಹಾಕ್ತೀನಿ. ತೇಲ್ತಿದೆ ನೋಡಿ, ತೇಲ್ತಿದೆ. ಇವಾಗ ಈ ಒಣ ದ್ರಾಕ್ಷಿಯನ್ನು ಹಾಕೋಣ, ಏನಾಗುತ್ತೆ ನೋಡೋಣ. ಓ, ಮುಳುಗೋಯ್ತು. ಈಗ ಇದೇ ಪ್ರಯೋಗನ ಸೋಡಾದಲ್ಲಿ ಮಾಡೋಣ. ಈ ಲೋಟದಲ್ಲಿ ಸೋಡಾ ಇದೆ. ನಾನು ಇವಾಗ ಈ ಒಣ ದ್ರಾಕ್ಷಿಯನ್ನು ಹಾಕಿ ಏನಾಗುತ್ತೆ ನೋಡೋಣ. ಅವಾಗ ನೀರಿನಲ್ಲಿ ಹಾಕಿರುವಾಗ ಕೆಳಗಡೆ ಮುಳುಗೋಗ್ಬಿಟ್ಟಿತ್ತು. ಇವಾಗ ಮೇಲೆ ಕೆಳಗಡೆ ಕುಣಿದಾಡ್ತಿದೆ. ಯಾಕೆ ಹೀಗಾಗ್ತಿದೆ? ನೀರಲ್ಲಿ ಕೆಳಗಡೆ ಮುಳುಗೋಗ್ಬಿಟ್ಟಿತ್ತು. ಈ ಸೋಡಾದಲ್ಲಿ ಮೇಲೆ ಕೆಳಗಡೆ ಕುಣಿತಿದೆ. ಈಗ ಈ ದ್ರಾಕ್ಷಿ ನೋಡಿ, ಅದ್ರ ಮೇಲಿರೋ ಗುಳ್ಳೆಗಳು ಕಾಣಿಸ್ತಿದ್ಯಾ? ಈ ಗುಳ್ಳೆಗಳು ದ್ರಾಕ್ಷಿಯ ಸುತ್ತುವರೆದಿದೆ. ದ್ರಾಕ್ಷಿ ಸೋಡಾಕ್ಕಿಂತ ಹಗುರವಾಗಿದೆ. ಅದು ಹಗುರ ಅನಿಸಿದಾಗ ಮೇಲ್ ಬರುತ್ತೆ. ಮೇಲ್ ಬಂದಾಗ ಅದು ಗುಳ್ಳೆಗಳು ಹೊಡೆಯುತ್ತೆ. ಅದಕ್ಕೆ ಅದು ಭಾರ ಆಗಿ ಕೆಳಗಡೆ ಹೋಗ್ತವೆ. ದ್ರಾಕ್ಷಿ ಸೋಡಾ ಮತ್ತೆ ನೀರಿಗಿಂತ ತುಂಬಾ ಭಾರ ಇರುತ್ತೆ, ಅದಕ್ಕೆ ಇದು ಮುಳುಗೋಗುತ್ತೆ. ಈ ಪ್ರಯೋಗದ ಹೆಸರೇ ಕುಣಿಯುವ ದ್ರಾಕ್ಷಿ. ಧನ್ಯವಾದ.